ಮನೆ ಎಲ್ಲ ಹುಡುಕ್ರಿ. ಏನಪ್ಪ ಇದು? ಈ ಮನೆಗೆ ಒಬ್ಬನ ಬಂದ್ಯಾನಮ್ಮ. ಈ ಮನೆಗೆ? ನಿನ್ನ ಒಳಗೆ ಎಲ್ಲೋ ಇರ್ದಿರ್ತಿ. ಇಲ್ಲಪ್ಪ, ಕೆಲಸ ಮಾಡೋರು ಇವಾಗ ಅವರು ಇಲ್ಲೇ ಇದ್ದಾರೆ. ಅವ್ನು ಬಂದಿದ್ದ ನಾನು ನೋಡಿದ್ದೀನಮ್ಮ. ನೀವೇನೇನ ಸರಿಗ ನೋಡಿಲ್ಲನಪ್ಪ. ಒಂದು ವಿಷಯ ನಿಂಗೆ ಗೊತ್ತಿಲ್ಲ ಗಟ್ಟಿ ಕೇಳ್ತಾ ಇದ್ದೀನಿ. ಕೋಟುದೇಗೆ ಚಂಚಲ ಕೇಸಲ್ಲಿ ದೊಂಗ ಸಾಕ್ಷ್ಯ ಹೇಳಿ ನಮಗೆ ಸಹಾಯ ಮಾಡ್ದದು ಈತನೇ. ಚೆನ್ನಾಗಿ ಯೋಚನೆ ಮಾಡಮ್ಮ. ಆವತ್ತು ನಿನ್ನ ಗಂಡನ್ನ ಸೇವ್ ಮಾಡಂತ ಕೇಳಿದ್ದಿ. ಇವತ್ತು ನಿನ್ನ ಗಂಡನ್ನ ರಕ್ಷಿಂచుకుంತೋ ಇಲ್ಲಾಂದರೆ ಯಾರಿಗೋಸೋ ಪ್ರಾಣದಾನ ಮಾಡ್ತೋ. ಚೆನ್ನಾಗಿ ಯೋಚನೆ ಮಾಡಮ್ಮ. ಅವನ ಬಾರಿಗೆ ನಿಮಗೆ ಗೊತ್ತಿಲ್ಲಮ್ಮ. ನಿಜವಾಗಿ ರಕ್ಷಣೆ ಬೇಕಾಗಿ ಬಂದಿಲ್ಲಮ್ಮ. ಹತ್ಯೆ ಜರುಗಿದ್ದದು ಇಲ್ಲೇ ಅಂತ ನಿಂಗೆ ನನಗೆ ಕೇಳಲಿಕ್ಕೆ ಬಂದಾನೆ. ಈ ಕೇಸೇ ಎಲ್ಲ ಹೊರಗ್ತಿದ್ರೆ ನೀನೂ ಇಲ್ಲ, ನಾನೂ ಇಲ್ಲ, ಆಖರಿಗೆ ನಿನ್ನ ಗಂಡನ ಕೂಡ ಇರೋನು. ಒಂದು ಭಾಗ ಯೋಚನೆ ಮಾಡಮ್ಮ. ಅವನ ನಾವು ಹಿಡ್ಕೋಬೇಕು. ಭಯಬೀಳ್ ಬೇಡಮ್ಮ. ಆ ಚಿಕ್ಕನ ತಂಗಿ ನನ್ನ ಕೈಯಾಗ ಇದ್ದಾಳೆ. ಅವಳಿಗೋಸ್ಕರ ಬರೆಯೋಕ್ಕೆ ಬಿಡಂಗಿಲ್ಲ. ಬಂದಿದ್ದವಳು ನನ್ನ ಕೈದೇಗೆ ಸಿಕ್ಕಂಗೆ ಹೋಗಂಗಿಲ್ಲ. ನೀವಾ? ನನಗೆ ಕ್ಷಮಿಸಿರಿ. ನಿಮ್ಮನ್ನ ಬಿಚ್ಚಿಕ್ಕಿನಂತನ ಹೇಳಿ. ನಾನು ನೀವು ಮಾಡಿರೋ ಉಪಕಾರಕ್ಕೆ ಹಂಗೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ನಿಮ್ಮ ಅಪ್ಪಗೆ ಓಡಿ ಹೋಗ್ತೀನಿ ಅಂತೇಳಿ ನಾಟಕ ಆಡಿದೆ. ತಂದೆ ಮಗಳ ಸಂಭಾಷಣೆ ಕೇಳಿ ನಮ್ಮ ತಂಗಿನ ಬಿಡಿಸ್ಬೇಕಂತೇಳಿ ಹೋಗಿದ್ದಕ್ಕೆ ಟೈಮ್ ನೋಡಿ ಬಿಡಿಸ್ಬೇಕಂತೇಳಿ ಅಂದ್ಕೊಂಡಿದ್ದೆ. ಫೋನ್ ಮಾಡಿ ಹೇಳಿ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ. ಅಮ್ಮ ಸಾಯ್ತ್ರಿ, ನಿಮ್ಮ ಅಣ್ಣನ ಅನ್ಕೊಂತೀನಿ. ಫೋನಿಂದ ಲಿಫ್ಟ್ ಮಾಡು. ನಮ್ಮ ಅಣ್ಣನ? ಹಲೋ, ನಾನಮ್ಮ, ಅಣ್ಣ. ಅಣ್ಣ, ನಾನಿಲ್ಲಿ. ನೀನೇನು ಭಯ ಬೀಳ್ಬೇಡಮ್ಮ. ನಾನು ಹೋಟೆಲ್ ಸವೇರಾ ರೂಮ್ ನಂಬರ್ 127ರಲ್ಲಿದ್ದೀನಿ. ನೀನೇನೋ ಒಂದು ಮಾಯ ಮಾಡಿ ಎಸ್ ಪಿ ಗಾರನ್ನ ಕಣ್ಣು ಮೂರಿಸಿ ಇಲ್ಲಿ ಬಂದ್ಬಿಡು. ನಿನಗೋಸ್ಕರ ಎದುರು ನೋಡ್ತಾ ಇರ್ತೀನಿ. ಓಕೆನಮ್ಮ? ಏನಂದಿದ್ದಾನ್ರಿ ನಮ್ಮ ಅಣ್ಣನು? ನೀನು ಇಲ್ಲೇ ಇರಮ್ಮ. ಒಂದು ಅರ ಗಂಟೆದಲ್ಲಿ ನೀನು ನಿಮ್ಮ ಅಣ್ಣನ ಕಲ್ತ್ಕೊನೆ ಏರ್ಪಾಟ್ ಮಾಡ್ತೀನಿ. ಅವ್ರು ನನ್ನ ವಿರೋಧಿ, ಹೋಗ್ಬೇಡ. ನಿಂಗೆ ಹೇಳಿದ್ ಕುಡ್ಕೋ. ಅಣ್ಣ, ಸುಮ್ಮನಿರಮ್ಮ, ಸುಮ್ಮನಿರು. ಸಮಾಧಾನ ಮಾಡ್ಕಮ್ಮ. ಅಣ್ಣ, ಅವರು For more updates, like, comment, subscribe to our channel. Hey darlings, గంటని click చేయడం మర్చిపోకండి.